ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ. ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಶುರು ಮಾಡ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನೋ ಕನ್ಯಾ ಪ್ರವಾಹವತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬ್ರಹ್ಮಾಂತ ಗುರುವತ್ಸಾಕ್ಷಾತ್ ಇಷ್ಟಂ ದೈವಂ ಶ್ರೇಯಃಪತೆ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವೇ ಎವ ಹಿ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕ ಆಯುಧ ಪ್ರಭಾ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯ ಯೋಗೇಂದ್ರಂ ಕಾಮಬಾಣಚ್ಛಿದಂ ಸದಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ಶ್ರೀ ವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮತ್ತಿಷ್ಟಾರ್ಥ ಸಿದ್ಧಯೇ. ಶಾಸ್ತ್ರೇಷು ಪಾರದುಷ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಾನ್ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ನಾವು ನಿನ್ನಿನ ಇದರಲ್ಲಿ ಪಾಪಕರ್ಮ ಸಹನೆ ಮಾಡೋದ್ರಲ್ಲಿ ಭಗವಂತನಷ್ಟು ಕರುಣಾಳು ಯಾರೂ ಇಲ್ಲ. ಅಂದರೆ ಇದು ಯಾರಾದರೆ ಒಂದು ನಾನು ಪಾಪ ಮಾಡೀನಿ ಎಂಬ ಪ್ರಾಯಶ್ಚಿತ್ತದಲ್ಲಿ ಮತ್ತೆ ನಾನು ನಿನಗೆ ದೇವರು ನನ್ನ ಉಪೇಕ್ಷೆ ಮಾಡ್ತಾನೇನೋ ಅಂತ ಹೇಳಿ ಇದು ಮಾಡೋದು ಭಕ್ತರಿಗೆ ಒಂದು ವಿಶ್ವಾಸ ಕೊಡ್ತಾ ಇದ್ದಾರೆ. ಇಷ್ಟು ಮಹಾ ಅಪರಾಧ ಮಾಡುವಂಥ ಭಕ್ತರಿಗೂ ದೇವರು ಎಣಿಸಲಿಲ್ಲ ಅಂಥ ಕರುಣಾಳು ಅಂತ ಹೇಳಿ. ಅದಕ್ಕೆ ಭಗವಂತನ ಶರಣು ಹೋದರೆ ನಮ್ಮೆಲ್ಲರಿಗೆ ಸಜ್ಜನರಿಗೆ ಉದ್ಧಾರ ಮಾಡ್ತಾರೆ ದೇವರು ಅಂಥೇಳಿ. ಮತ್ತೆ ಇಲ್ಲಿ ಯಾವ ಥರ ನಾವು ಆ ಪಾಪಗಳನ್ನು ಕಳ್ಕೋಬಹುದು ಅಂತ, ಗಂಗಾ ಅಂಬೋ ಸ್ಮರಣೆದಿಂದೇ ನಮಗೆ ಪಾಪ ಹೋಗುತ್ತೆ ಅಂತಂದಾಗ ಅಂಥ ಗಂಗಾದೇವಿ ವ್ಯಾಪಿಸಿ ಇದು ಭಗವಂತನ ನಾಮ, ಶ್ರೀಹರಿ ನಾಮ ಗುಣ ರೂಪ ಯಾವುದಕ್ಕೂ ವ್ಯತ್ಯಾಸ ಇಲ್ಲ. ಅದು ಎಲ್ಲ ಕಡೆ ಭಗವಂತನಲ್ಲಿ ಅಂಗ ಉಪಾಂಗಗಳಲ್ಲಿ ತುಂಬಿರೋ ಅಂಥ ಮಂಗಳಪ್ರದ ನಾಮ ಪಾವನ ಮಾಡತದ ಅಂತಂಬೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ ಎಂಬುದು ಹೇಳ್ತಾ ಇದ್ದಾರೆ. ಅದೇ ನಾಮಸ್ಮರಣೆಯ ಇನ್ನೊಂದು ಚಿಂತನೆ ಇದರಲ್ಲಿ ಹೇಳ್ತಾ ಇದ್ದಾರೆ. ಯಾವ ಥರ ನಾಮಸ್ಮರಣೆ ಎಂಬುದು ನಮಗೆ ಪಾಪವನ್ನು ಕಳೀಲಿಕ್ಕೆ ಕಾರಣ ಆಗತ್ತೆ. ಆಮೇಲೆ ಇಹ ಮತ್ತೆ ಪರ ಲೋಕದ ಒಂದು ಎಲ್ಲ ಇಷ್ಟಾರ್ಥಗಳನ್ನು ಪಡೆದು ಮೋಕ್ಷವನ್ನು ಪ್ರಾಪ್ತಿ ಮಾಡುವಂಥ ಒಂದು ದಾರಿಗೆ ನಮಗೆ ಕರೆದು ಹೋಗ್ತದೆ ಎಂಬುದು ಇದರಲ್ಲಿ ಹೇಳ್ತಾ ಇದ್ದಾರೆ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ಮರೇಂದ್ರ ಲೋಕದಿ ಕಾಮಿತಾರ್ಥಗಳೀವುವಲ್ಲದೆ ಸೇವೆ ಮಾಡ್ಪರಿಗೆ. ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರೆ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ಕಾಮಧೇನು ಕಲ್ಪತರು ಚಿಂತಾಮಣಿಗಳು ಇದು ಸಮುದ್ರ ಮಥನ ಕಾಲದಲ್ಲಿ ಹಾಲಾಹಲ ವಿಷ ಬಂದಿದ್ದಾಗೆ ಅದಾದ್ಮೇಲೆ ನಮಗೆ ಗೊತ್ತು ವಾಯುದೇವರು ಮೊದಲೇ ತಗೋತಾರೆ. ಆದ್ಮೇಲೆ ಅವ್ರಿಗೆ ಅಮೃತ ಅಂತ ಅವರಿಗೆ ಕರೆದ್ರಂತೆ. ಆ ಹಾಲಾಹಲ ವಿಷ ಕುಡಿದಿದ್ದಕ್ಕೆ ವಾಯುದೇವರಿಗೆ ಅಮೃತ ಅಂತ ಹೆಸರು ಬಂತು. ಆದ್ಮೇಲೆ ರುದ್ರದೇವರಿಗೆ ಕೊಡ್ತಾರೆ. ರುದ್ರದೇವರು ಅದನ್ನ ಕುಡಿದು ನೀಲಕಂಠ ಅಂತ ಅನ್ಸಿದ್ರು. ಅದೆಲ್ಲ ಆದ್ಮೇಲೆ ಸಮುದ್ರ ಮಥನ ಮಾಡಿರುವಾಗ ಅದರಿಂದ ಬಹಳ ಕೌಸ್ತುಭಮಣಿ 14 ಹೊರಗೆ ಬರ್ತಾವಂತೆ ಸಮುದ್ರ ಮಥನ ಮಾಡುವಾಗ. ಅದರಲ್ಲೇ ನಮಗೆ ಅಮೃತ ಕಲಶ ಹಿಡ್ಕೊಂಡು ಧನ್ವಂತರಿ ದೇವರು ಮೊದಲು ಬರ್ತಾರೆ, ಮೋಹಿನಿ ಅವತಾರ ಆಗತ್ತೆ. ಅದು ಎಲ್ಲ ಆದ್ಮೇಲೆ ಕಾಮಧೇನು ಕಲ್ಪತರು ಇವೆಲ್ಲಾನು ಸಮುದ್ರ ಮಥನ ಕಾಲದಲ್ಲಿ ಚಂದ್ರ ಎಲ್ಲ ಬರ್ತಾರೆ ಅಂಥೇಳಿ. ಆ ಕಾಮಧೇನು ದೇವೇಂದ್ರಗೆ ಕೊಟ್ರಂತ ಭಗವಂತ. ಈ ಕಾಮಧೇನು ಸುಕಲ್ಪತರು ಮತ್ತೆ ಚಿಂತಾಮಣಿಗಳು ಇವೆಲ್ಲ ಏನು ಕಲ್ಪತರು ಅಂತಂದ್ರೆ ಕರ್ಮಜ ದೇವತೆಗಳ ಒಂದು ಶರೀರ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇದು ಏನೇನು ಕೇಳ್ತೀವೋ ಸ್ವರ್ಗಲೋಕದಲ್ಲಿ ಇದ್ದಾಗ ನಮ್ಗೆ ಏನ್ ಬೇಕೋ ಅದು ಎಲ್ಲವನ್ನು ಕೊಡುವಂಥ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂಥ ವಸ್ತುಗಳು ಸಮುದ್ರ ಮಥನ ಕಾಲದಲ್ಲಿ ಬರ್ತಾವೆ. ಸೊ ಈ ಕಾಮಧೇನು ಕಲ್ಪತರು ಮತ್ತೆ ಚಿಂತಾಮಣಿ ಇದೊಂದು ಮಣಿ ಏನ್ ಕೇಳಿದ್ರು ಅದು ಕೊಡ್ತಿತ್ತಂತ.
ಆಮೇಲೆ ಕಲ್ಪತರುವುದು ಒಂದು ಗಾಳಿ ಅದ್ರ ಕೆಳಗೆ ಹೋಗಿ ನಿಂತ್ರೆ ಆ ಗಾಳಿಯಿಂದನೇ ಆ ದೇವಲೋಕದ ಪಾರಿಜಾತ ವೃಕ್ಷ ಅಂತ ಹೇಳ್ತಾರೆ ಇದು ಕಲ್ಪತರು. ಆ ಗಾಳಿನೇ ನಮಗೆ ಹಾಯಿಸಿದ್ರೆ ಈ ಎಲ್ಲ ಪಾಪಗಳೆಲ್ಲ ರಾಶಿ ರಾಶಿ ಪಾಪಗಳು ನಾಶ ಆಗ್ಬಿಡ್ತವೆ. ಆಮೇಲೆ ಕಾಮಧೇನು ನಾವು ಕೇಳ್ತೀವಿ, ಒಂದು ಗೋ ಸೇವಾ ಮಾಡಿದ್ರೇನೆ ನಮಗೆ ಎಷ್ಟು ಪುಣ್ಯ ಪ್ರಾಪ್ತಿ. ಮತ್ತೆ ಎಷ್ಟೋ ಒಂದು 7 ಗೋದಾನಗಳು ಹೇಳಾರ. ಒಂದೊಂದು ಪಾಪ ಪ್ರಾಯಶ್ಚಿತ್ತಕ್ಕೆ ಒಂದೊಂದು ಗೋದಾನ ಅಂಥೇಳಿ 7 ಗೋದಾನಗಳು ಹೇಳಾರ. ಸೊ ಅಂಥ ಗೋದಾನದಿಂದ ಫಲ ಇದ್ದಾಗ ಸ್ವರ್ಗಲೋಕದಲ್ಲಿರುವಂಥ ಈ ಕಾಮಧೇನುವಿಂದ ನಮಗೆ ಇನ್ನ ಎಷ್ಟು ಫಲಗಳು ಅಂಬೋದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಕಾಮಧೇನು ಇದರಲ್ಲಿ 3 ನಮಗೆ ಬಹಳ ಫೇಮಸ್ ಆಗಿ ನಮ್ಮ ಕಥೆಗಳು ಗೊತ್ತು. ವಶಿಷ್ಠ ಋಷಿಗಳ ಕಾಮಧೇನು ಅದು ನಂದಿನಿ ಅಂತ ಹೇಳಿ, ಮತ್ತೆ ಜಮದಗ್ನಿ ಋಷಿಗಳ ಕಾಮಧೇನು ಅದು ಕಪಿಲ, ಅದನ್ನ ಕಪಿಲ ಅಂತ ಹೇಳಿ ಹೇಳ್ತಾರೆ. ಮತ್ತೆ ದೇವಲೋಕದಲ್ಲಿ ಇರುವಂತ ಗೋ ಅಕ್ಕಿ ಸುರಭಿ ಅಂತ ಹೇಳಿ ಈ ಕಾಮಧೇನುಗಳು ಬಹಳ ಪ್ರಸಿದ್ಧವಾಗಿ ಇವೆಲ್ಲ ಒಂದು ಇಷ್ಟಾರ್ಥವನ್ನು ಕೊಟ್ಟಿರುವಂಥ ಕಾಮಧೇನು. ಹೆಂಗೆ ಅಂತಂದ್ರೆ ಈ ಜಮದಗ್ನಿ ಋಷಿಗಳಿರುವಂಥ ಕಾಮಧೇನು ನೋಡೇ ಈ ಆಮ್, ಸಹಸ್ರ ಕೈಯುಳ್ಳ ಕಾರ್ತಿವೀರ್ಯಾರ್ಜುನ ಅದು ನನಗ್ ಬೇಕು ಅಂತ ಹೇಳಿ ಯುದ್ಧಕ್ಕೆ ಬರ್ತಾನ ಜಮದಗ್ನಿ ಮೇಲೆ. ಆದ್ಮೇಲೆ ವಶಿಷ್ಠ ಋಷಿಗಳ ಹತ್ರ ಇರುವಂಥ ಕಾಮಧೇನು ನಂದಿನಿ, ಆ ನಂದಿನಿ ಕಾಮಧೇನು 60,000 ಜನ ವಿಶ್ವಾಮಿತ್ರರು ಇನ್ನ ಅವಾಗ ಋಷಿಗಳಾಗಿದ್ದಿಲ್ಲ, ಅವರು ಕ್ಷತ್ರಿಯರಿದ್ದಾಗೆ ರಾಜರಿದ್ದಾಗೆ ಇವರು ಮನೆಗೆ ಬರ್ತಾರೆ. ವಶಿಷ್ಠರ ಆಶ್ರಮಕ್ಕೆ ಬಂದಿದ್ದಾಗೆ ಈ 60,000 ಸೈನಿಕರಿಗೆ ಕರ್ಕೊಂಡು ಹಸಿವಿ ತೃಷಿಯಿಂದ ಬಂದಿರ್ತಾರೆ. ಒಂದು ಕ್ಷಣದಲ್ಲಿ ಆ ನಂದಿನಿ ಕಾಮಧೇನುವಿಂದ ಅವ್ರಿಗೆ ಬೇಕಾಗಿರೋಂಥ ತಿಂಡಿಗಳು ಅವ್ರವ್ರಿಗೆ ಏನೇನ್ ಬೇಕು ಎಲ್ಲ 60,000 ಜನಕ್ಕೆ ಅವರು ಅರೇಂಜ್ ಮಾಡಿಬಿಡ್ತಾರಂತೆ. ಹೆಂಗೆ ಇದು ಯಾವ ಥರ ಪಾಸಿಬಲ್ ಅಂತ ಹೇಳಿ ವಿಶ್ವಾಮಿತ್ರರು ಹೋಗಿ ಅವ್ರಿಗೆ ಕೇಳ್ತಾರಂತ ವಶಿಷ್ಠರು. ಅವರು ಕರ್ಕೊಂಡು ಹೋಗಿ ತೋರಿಸ್ತಾರ, ನೋಡ್ರಿ ಈ ನಂದಿನಿ ಅಂಬುವಂಥ ಕಾಮಧೇನು ಇದೇ ಎಲ್ಲ ಇಷ್ಟಾರ್ಥವನ್ನು ಕೊಡುವಂಥದ್ದು ಅಂತ. ಹಂಗಂದ್ರೆ ಮತ್ತಿದು ರಾಜನ ಹತ್ರ ಇರಬೇಕು, ನನ್ನ ಹತ್ರ ಇರಬೇಕು, ನನಗೆ ಕೊಟ್ಟು ಬಿಡ್ರಿ ಅಂತ ಕೇಳ್ತಾರೆ ವಿಶ್ವಾಮಿತ್ರರು. ಅವಾಗೆ ವಶಿಷ್ಠರಂತಾರ, ಇಲ್ಲ ನಾನು ಅದನ್ನ ಆ ಥರ ಉಪಯೋಗ ಮಾಡೋದಿಲ್ಲ, ನಾನು ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ. ವಶಿಷ್ಠರ ತಪಸ್ಸು ಮತ್ತು ಅವರ ಶಕ್ತಿ ಸಾಮರ್ಥ್ಯ ಅದಕ್ಕೆ ಅವರು ಆ ಸಮಯದಲ್ಲೇ ಅವರಿಗೆ ಶಾಪ ಕೊಡ್ಬೋದಾಗಿತ್ತು, ಏನೇ ಮಾಡ್ಬೋದಾಗಿತ್ತು. ಆದ್ರೆ ವಶಿಷ್ಠ ಅಂತಂದ್ರೆ ಶ್ರೇಷ್ಠ, ಎಲ್ಲರಲ್ಲಿ ಶ್ರೇಷ್ಠ ಯಾರು ಅಂದ್ರೆ ಆ ವಶಿಷ್ಠ ಅಂತ. ಸೊ ಅದಕ್ಕೆ ಅವ್ರ ಸಮಾಧಾನದಿಂದ ಇಲ್ಲಪ್ಪ ನಾ ಕೊಡ್ಲಿಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಇದ್ದು ಬಿಡ್ತಾರಂತೆ. ಅವಾಗ ಆ ನಂದಿನಿ ಕಾಮಧೇನು ಅದೇ ಅದಕ್ಕೆ ಹೇಳ್ತಾರಂತ, ಅಮ್ಮ ನೀನೇ ನಿನ್ನ ರಕ್ಷಣೆಯನ್ನು ಮಾಡ್ಕೋ ಅಂತ ಹೇಳಿ ವಶಿಷ್ಠರು ಹೇಳಿದ್ದಾಗ ಆಕ್ರಮಣ ಮಾಡ್ಲಿಕ್ಕೆ ಬರ್ತಾನೆ ವಿಶ್ವಾಮಿತ್ರ. ಆ ನಂದಿನಿ ಕಾಮಧೇನುವನ್ನು ತಗೊಂಡು ಹೋಗ್ಬೇಕು ಅಂತ ಹೇಳಿ. ಅವಾಗ ಆ ನಂದಿನಿ ತನ್ನ ಒಂದು ಶ್ವಾಸಶ್ವಾಸದಿಂದನೇ ಎಷ್ಟೋ ಸಾವಿರಾರು ಜನ ಸೈನಿಕರನ್ನ ಸೃಷ್ಟಿ ಮಾಡತ್ತಂತ ಅದೇ ಸಮಯದಲ್ಲಿ. ಆ ಸೈನಿಕರು ಇವರೆಲ್ಲರನ್ನ ಹೊಡೆದು ಅಲ್ಲಿಂದ ಓಡಿಸ್ಬಿಡತ್ತಂತ. ಅವಾಗ ವಿಶ್ವಾಮಿತ್ರರಿಗೆ ಅನಿಸ್ತಂತ, ಈ ಕ್ಷತ್ರಿಯರು ಅಂತ ನಾವು ಅನ್ಕೋತೀವಿ, ಕ್ಷತ್ರಿಯ ರಾಜ ನಾವು ಬಾಡಿ ಬಿಲ್ಡಿಂಗ್ ಮಾಡಬೇಕು, ನಾವೆಲ್ಲ ಕ್ಷತ್ರ ತೇಜಸ್ ಎಷ್ಟಿದ್ರು ನಮ್ಗೆ ಬಲ ಇರುತ್ತೆ ಅಂತ ಹೇಳಿ. ಅವಾಗ ವಿಶ್ವಾಮಿತ್ರ ಅನ್ಕೊಂತಾರ, ದಿಗ್ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಅಂತ ಹೇಳ್ತಾರ. ಅಂದ್ರೆ ಬ್ರಹ್ಮ ತೇಜಸ್ಸಿರುವಂಥ ಬಲ ಆ ವಶಿಷ್ಠರ ಕಾಮಧೇನುಗೆ ಅಷ್ಟು ಬಲ ಅದ, ವಶಿಷ್ಠರ ತಪಸ್ಸಿಗೆ ಅಷ್ಟು ಬಲ ಅದ ಅಂದಾಗ ನನ್ನ ಈ ಕ್ಷತ್ರಿಯದ ಒಂದು ಬಲ ಏನು, ಇದ್ರ ಮುಂದೆ ಏನೂ ಇಲ್ಲ. ಸೊ ಆ ಬ್ರಹ್ಮ ತೇಜಸ್ಸನ್ನು ಬೆಳೆಸ್ಕೋಬೇಕು ಅಂತ ಹೇಳಿ ಅದೇ ನಾವು ಎಲ್ಲ ಕಥೆಯಲ್ಲಿನೂ ಕೇಳ್ತೀವಿ. ಆ ದೃಢ ವಿಶ್ವಾಸ ಭಗವಂತನಲ್ಲಿ, ಆಮೇಲೆ ಆ ತಪಸ್ಸು, ಆ ಶಕ್ತಿ, ಅದೇ ಆ ತೇಜದಿಂದ ಬೇರೆ ಯಾವುದೂ ಇಲ್ಲ ಅಂತ ಹೇಳಿ. ಅದಕ್ಕೆ ನಮ್ಮ ಇದರಲ್ಲಿ ಸಂಧ್ಯಾ ವಂದನಕ್ಕಷ್ಟು ಮುಖ್ಯ ಕೊಟ್ಟಿದ್ದಾರೆ. ಗಂಡಸರೆಲ್ಲರೂ ಸಂಧ್ಯಾವಂದನ ಮಾಡಬೇಕು, ಗಾಯತ್ರಿ ಜಪ ಮಾಡಬೇಕು. ಎಷ್ಟು ಮಾಡಿದ್ರೆ ಅದರದ್ದು ಆ ಬ್ರಹ್ಮ ತೇಜಸ್ಸೇ ಎಲ್ಲ ಕ್ಷತ್ರಿಯ ತೇಜಸ್ಕಿನ ಜಾಸ್ತಿ ಇರುತ್ತೆ ಅಂಥೇಳಿ. ಸೊ ಅಂಥ ಕಾಮಧೇನು ಇಲ್ಲಿ ಈ ಅಮರೇಂದ್ರ ಲೋಕದಿ. ಸೊ ಇಲ್ಲಿ ವಶಿಷ್ಠರ ಕಾಮಧೇನು ಈ ಥರ ಇದ್ದಾಗ ಅಮರೇಂದ್ರ ಲೋಕ ಇರುವಂಥದ್ದು ಎಲ್ಲ ಕಾಮಿತಾರ್ಥಗಳು ಕೊಡೋದು ಸೇವೆ ಮಾಡಿದ್ದವರಿಗೆ. ಈ ಒಂದು ಕಂಪ್ಯಾರಿಸನ್ ಮುಕುಂದನ ಪರಮ ಮಂಗಳ ನಾಮ ಅಂಬೋದಕ್ಕೆ ಮಾಡ್ತಾ ಇದ್ದಾರೆ. ಆ ಕಾಮಧೇನು ಕಲ್ಪತರು ಇವೆಲ್ಲ ನಮಗೆ ಬೇಕಾಗಿರೋಂಥ ಇಹ ಪರದಲ್ಲಿ
ನಮ್ಗೆ ಸ್ವರ್ಗಲೋಕದಲ್ಲಿ ಹೋದ್ರೆ ನಮಗ್ ಕೊಡ್ತವೆ. ಆದ್ರೆ ಶ್ರೀ ಮುಕುಂದನ ಪರಮ ಮಂಗಳನಾಮ ನರಕಸ್ಥರನು ಸಲಹಿತು. ಸ್ವರ್ಗಲೋಕದಲ್ಲೇ ಅಲ್ಲ, ಭೂಲೋಕದಲ್ಲೇ ಅಲ್ಲ, ನರಕಲೋಕದಲ್ಲಿನೂ ಅದು ಸಹಾಯಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಅಂತಂದ್ರೆ, ನಾರದ ಮುನಿಗಳು ಒಂದ್ಸರಿ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ನರಕಲೋಕದಲ್ಲಿ. ಅವಾಗೆ ಬರೇ ಒಂದು ಶಬ್ದ, ನಾರಾಯಣ 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 ಅಂತ ಆ ಶಬ್ದ ಕೇಳಿಸೋವರೆಗೆನೆ ಅಲ್ಲಿ ಆ ನರಕಲೋಕ ಎಲ್ಲ ಖಾಲಿ ಆಗ್ಬಿಡ್ತಂತ, ಬರೇ ಆ ಶಬ್ದ ಕೇಳಿ. ಅಷ್ಟು ಪವರ್ ಆ ನಾರಾಯಣ ಅಂಬುವಂಥ ಆ ನಾಮಸ್ಮರಣೆಗೆ ಇದೆ. ಮತ್ತೆ ನಾವು ಅಜಾಮಿಳನ್ ಕಥೆನೂ ಕೇಳ್ತೀವಿ. ಅಜಾಮಿಳ ಕಥೆ ನಾರಾಯಣ ಅಂತ ಸ್ಮರಣೆ ಬಂದಿದ್ದಾಗ ಯಾವ ಥರ ಆತ ಉದ್ಧಾರ ಆದ ಅಂಬುವಂಥದ್ದು. ಸೊ ಇದು ಈ ನಾರಾಯಣ ಶಬ್ದದ ಒಂದು ಪವರ್. ಆ ಯಮದೇವರು ಕೂಡ ಆ ಇದೇ ಹೇಳ್ತಾರೆ, ನಾರಾಯಣ ಮಂತ್ರೋಸ್ತಿ ನಾಮ ವಶವರ್ತಿನಿ. ನಾಲಿಗೆಯ ವಶದಲ್ಲಿ ಇರುವಂತ ಈ ನಾರಾಯಣ ಅಂಬೋ ನಾಮ ಇದ್ದಾಗನು ನರಕದಲ್ಲಿ ಹೋಗಿ ಬೀಳ್ತಾರಲ್ಲ ಈ ಜನ, ಏನ್ ಇವ್ರಿಗೆ ಹೇಳ್ಬೇಕು ಅಂತ. ಸೊ ಅದು ಈ ತರ ಇದೆ. ನಾರಾಯಣೇ ಮಂತ್ರೋಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೆ ಘೋರೆ ಪತಂತಿ ಏತತ್ ಅದ್ಭುತಂ. ಸೊ ಇದು ಅಗಸ್ತ್ಯ ಮುನಿಗಳು ಹೇಳ್ತಾರಂತೆ. ಅಂದ್ರೆ there is a mantra Narayana and there is a mouth to repeat it. Whoever utters this mantra attains salvation from the cycle of birth and death. So Agastya laments that though the name of Lord Sri Narayana, which is the most auspicious mantra, is well within the control of our speech and utterance, Vagasti Vashavartini, and by uttering whose name one gets delivered from falling into hell, it is rather baffling and surprising, Adbhutam, that man still falls into hell. ಸೊ ಈ ನರಕದಿಂದನೂ ಉದ್ಧಾರ ಮಾಡುವಂಥ ಒಂದು ಶಕ್ತಿ ಇರುವಂಥದ್ದು ಇದು ಯಮದೇವ್ರನ್ನು ಹೇಳಿರೋದು. ಸೊ ಇದು ಯಾಕೆ ನಾವು ಬಿಡ್ತಾ ಇದ್ದೀವಿ ಈ ಭಗವಂತ ನಾಮಸ್ಮರಣೆ ಅಂತ, ಇಲ್ಲಿ ಇಹ ಪರಂಗಳ ಒಂದು ಸುಖವನ್ನು ಕೊಡುತ್ತೆ ಇದು ಈ ಭಗವಂತನ ನಾಮ. ಆಮೇಲೆ ಕೆಲವ್ರು ಹೇಳ್ತಾರೆ ಬರೇ ನಾಮಸ್ಮರಣೆ ಬರೇ ರಿಪೀಟ್ ಮಾಡೋದ್ರಲ್ಲಿಂದ ಏನೂ ಆಗಲ್ಲ. ಅದೇನದು ಬರೇ ಒಂದೇ, ಈಗ ನಾನು ಒಂದೇ ಅನ್ಕೊಂತ ಇರ್ತೀನಿ, ನಾನಿವತ್ತು ಶ್ರದ್ಧಾ ಭಕ್ತಿಯಿಂದ ದೇವರ ಪೂಜೆ ಮಾಡಿ ನನ್ನ ಕರ್ತವ್ಯ ಕರ್ಮಗಳನ್ನು ಮಾಡಿ ವಿಹಿತ ಕರ್ಮಗಳನ್ನು ಮಾಡಿ ನಾನು ನಾಹಂಕರ್ತ ಹರಿಕರ್ತ ಎಂಬ ಭಾವನೆಯಿಂದ ಎಲ್ಲ ಸತ್ಕಾರ್ಯಗಳನ್ನು ಮಾಡ್ತೀನಿ, ನನಗ ಶಕ್ತಿ ಕೊಡು. ಇದು ಒಂದು ಅಫರ್ಮೇಷನ್. ಇಂಥ ಅಫರ್ಮೇಷನ್ಗಳು ಹೀಗೆ ಬೇರೆ ಪರಜಾತಿಯವರು ಪರ ದೇಶದವ್ರನ್ನೂ ಇದನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಐ ಆಮ್ ಕಾನ್ಫಿಡೆಂಟ್, ಐ ನೋ ದಟ್ ಐ ಕ್ಯಾನ್ ಡೂ ಇಟ್, ಇದನ್ನ ಹೇಳಿಸ್ತಾರ ಮಕ್ಕಳಿಂದ ಕೂಡ. ಎಷ್ಟೋ ಸುಸೈಡ್ ಪ್ರಿವೆನ್ಷನ್ಗೆ ಇದು ಒಂದು ಕ್ಯೂರ್ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ ಪಾಸಿಟಿವ್ ಅಫರ್ಮೇಷನ್ಸ್ ನಮಗೆ ಹೇಳ್ಕೊ ಅಂತ ಒಂದು. ಸೊ ಅಂಥ ಸಮಯದಲ್ಲಿ ನಾರಾಯಣ ನಮ್ದ್ರಲ್ಲಿ ಇರುವಂಥ ಪಾಪವನ್ನು ತೆಗಿತಾನೆ. ಅಂದ್ರೆ ಆ ಪಾಪದ ಒಂದು ಪರಿಕ್ರಿಯೆ ನಮಗ್ ಹೋಗ್ತಾ ಇದೆ ಅಂತಂದ್ರೆ ಅದು ಪಾಸಿಟಿವ್ ಅಫರ್ಮೇಷನ್, ನಮಗ್ ಪುಣ್ಯ ಪ್ರಾಪ್ತಿ ಆಗ್ತದ, ಪಾಪವನ್ನು ಹೋಗ್ತದ. ಸೊ ಅದಕ್ಕೆ ನಾರಾಯಣ ನಾರಾಯಣ ನಾರಾಯಣ. ಆಮೇಲೆ ನಮಗೊಂದು ನಮ್ಮ ಮನಸ್ಸಿಗೆ ಆ ಒಂದು ಭಗವಂತದ ಒಂದು ಪ್ರಸಾದ ಇದೆ, ನಮ್ಗ ಅವಿಜ್ಞಾತ ಸಖ ಯಾವಾಗ್ನೂ ನಮ್ಮ ಹತ್ರ ಇರ್ತಾನೆ ಎಂಬುವವರಿಗೆ ಭಯ ಎಲ್ಲಿಂದ ಬರುತ್ತೆ? ಅದಕ್ಕೆ ಆ ಒಂದು ನಾರಾಯಣ ನರಕಸ್ಥರನು ಸಲಹಿತು, ಭಯ ಇರಲ್ಲ, ಆನಂದ, ಓಜಸ್ಸು, ತೇಜಸ್ಸು ಇದೆಲ್ಲ ಭಗವಂತನ ನಾಮಸ್ಮರಣೆಯಿಂದನೇ ಇದು ಸಾಧ್ಯ ಅಂತ ಹೇಳ್ತಾರೆ. ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು, ಪಾಮರರೆ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ಪಾಮರರಿ ಆಗಿರುವಂಥವ್ರಿಗೆ ಪಂಡಿತ ಅಂತ ಅನ್ಸೋ ಅಂತ ಈ ನಾಮ. ಈಗ ಪ್ರಹ್ಲಾದರಾಜರು ನಾರದರಿಂದ ಒಂದು ಉಪದೇಶ ತಗೊಂಡ್ರು ಸಣ್ಣವರಿದ್ದಾಗ. ಅದಾದ್ಮೇಲೆ ಅವ್ರಿಗೆ ಯಾವ ಗುರುಗಳು ಅವ್ರಿಗೆ ಏನ್ ಪಾಠ ಹೇಳ್ಕೊಟ್ಟಿದ್ದಾರೆ? ಏನೂ ಹೇಳ್ಕೊಟ್ಟಿಲ್ಲ. ಈ ನಾರಾಯಣ ಅಂಬುವಂಥ ಒಂದು ದೃಢ ವಿಶ್ವಾಸ, ಅದರಿಂದನೇ ಅವರು ಶ್ರೀ ನರಸಿಂಹದೇವರ ಒಂದು ದರ್ಶನ ಆಯ್ತು ಅಂಥ ನಾಮಸ್ಮರಣೆಯಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗೆ ನರಕಲೋಕನೇ ಶೂನ್ಯ ಆಗೋಯ್ತಂತ ಈ ನಾರಾಯಣ ಅಂಬೋ ನಾಮದಿಂದ. ಅದಕ್ಕೆ ಇದು ಯಾವುದು ನಮಗೆ ಬೇರೆ ಯಾವುದು ಕಾಮಧೇನು, ಕಲ್ಪತರು, ಚಿಂತ ಇವೆಲ್ಲ ಬರೇ ಒಂದು ತಾತ್ವಿಕವಾದ ಫಲ ಕೊಡುವಂಥದ್ದು. ಆದ್ರೆ ಶಾಶ್ವತವಾಗಿ ನಮಗ್ ಮೋಕ್ಷ ಸಿಗ್ಬೇಕು, ಶಾಶ್ವತವಾದ ಒಂದು ನಮಗೆ ಅನುಗ್ರಹ ಇರಬೇಕು ಅಂತಂದ್ರೆ ಅದು ಶ್ರೀ ಮುಕುಂದನ ಪರಮ ಮಂಗಳ ನಾಮ. ಇಲ್ಲಿ ಮುಕುಂದ ಅಂತ ಹೇಳ್ತಾ ಇದ್ದಾರೆ, ಮೋಕ್ಷಕ್ಕೆ ಕರ್ಕೊಂಡು ಹೋಗೋರು ಮುಕುಂದ.
ಅಂತ ಈ ಮುಕುಂದನ ಒಂದು ಮೀನಿಂಗ್. ಅದಕ್ಕೆ ಆ ಮೋಕ್ಷವನ್ನೇ ನಮಗೆ ಕೊಡುವಂಥ ಒಂದು ಇದು ಮಾಡತ್ತೆ. ಪುರುಷಾರ್ಥ ಕೊಡುತ್ತಿಹುದು, ನಮ್ಗೆ ಪುರುಷಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷ, ಈ 4 ಪುರುಷಾರ್ಥಗಳು. ನಾವು ಮೊದ್ಲೇ ನಮಗ್ ಬೇಕಾಗಿರುವಂಥದ್ದು ಕಾಮ, ಇಚ್ಛೆ ಬೇಕು. ಒಂದು ಕೆಲಸ ಮಾಡ್ಬೇಕಂದ್ರೆ ಒಂದು ಇಚ್ಛೆ, ಸತ್ಕಾರ್ಯ ಮಾಡ್ಬೇಕು ಅಂದ್ರೆ ಒಂದು ಇಚ್ಛೆ ಬೇಕು. ಆ ಇಚ್ಛೆಯಿಂದ ನಾವು ಧರ್ಮದಲ್ಲಿ ಪ್ರವೃತ್ತರಾಗ್ತೀವಿ, ಆ ಧರ್ಮದಿಂದ ಪ್ರವರ್ತರಾಗಿ ಅರ್ಥ ಗಳಿಸ್ತೀವಿ. ಈ 3ರಿಂದ ನಾವು ಮೋಕ್ಷವನ್ನು ಪಡಿಬಹುದು. ಮತ್ತೆ ಈ ಅರ್ಥ ಗಳಿಸಿರೋದು ಮತ್ತೆ ಧರ್ಮ ಕಾರ್ಯಕ್ಕಾಗಿ ಉಪಯೋಗ ಮಾಡ್ಬೇಕು. ಆ ಧರ್ಮ ಕಾರ್ಯಕ್ಕೆ ಉಪಯೋಗ ಮಾಡ್ಬೇಕಂದ್ರೆ ಮತ್ತೆ ಇಚ್ಛೆ ಬೇಕು. ಸೊ ಇದು ಹಿಂಗ ಲೂಪ್, ಒಂದು ಲೂಪ್ ತರ ತಿರುಗ್ತಾ ಇರ್ತೀವಿ. ಧರ್ಮ ಅರ್ಥ ಕಾಮ, ಧರ್ಮ ಅರ್ಥ ಕಾಮ, ಮೋಕ್ಷಕ್ಕೆ ಹೋಗ್ಲಿಕ್ಕೆ. ಇದು ಹೆಂಗೆ ಪಾಸಿಬಲ್? ಈ ಕರೆಕ್ಟಾಗಿ ಸಮಯದಲ್ಲಿ ನಮಗೆ ಕರೆಕ್ಟಾಗಿ ಜ್ಞಾನ ಕರ್ಮ ಕೊಡ್ಬೇಕು ಅಂತಂದ್ರೆ ನಾರಾಯಣನ ನಾಮ, ಶ್ರೀ ಮುಕುಂದನ ಪರಮ ಮಂಗಳ ನಾಮ, ಅದೇ ನಮಗೆ ಸಲಹತ್ತೆ, ಅದೇ ನಮಗೆ ರಕ್ಷಣೆ ಮಾಡುತ್ತೆ ಓವರ್ ಆಲ್ ಥ್ರೂ ದ ಲೈಫ್. ಅದಕ್ಕೆ ಪಾಮರರೇ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ನಮಗೆ ಪಾಮರರು ಅಂಥೇಳಿ ನಾವು ಆಮ್, ರಾಮಾಯಣದ್ದು ವಾಲ್ಮೀಕಿಯರ ಕಥೆ ಕೇಳ್ತೀವಿ. ರಾಮ ರಾಮ ಅಂತಾನು ಅಂದ್ರೆ ಮರ 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 ಅಂತ ಹೇಳ್ತಿದ್ರು ಅಂತ ಹೇಳಿ. ಸೊ ಆ ರಾಮ ಹೆಂಗೆ ಅನ್ಲಿ, ಆ ಭಗವಂತನ ನಾಮ ನಾವು ಗೊತ್ತಾಗಿ ಸುಟ್ಟರ್ನು ಅಗ್ನಿ ನಮಗ್ ಸುಡುತ್ತ, ಗೊತ್ತಿರ್ಲಾರ್ದೆ ಸುಟ್ಟರ್ನು ಅಗ್ನಿ ಸುಡುತ್ತ. ಅದೇ ತರ ನಮಗೊಂದು ಆ ನಾಮಸ್ಮರಣೆದ್ ಆ ಮೀನಿಂಗ್ ಗೊತ್ತಿಲ್ಲ ಅಂತಂದ್ರೂ ಆ ನಾರಾಯಣ ಅಂಬುವಂಥ ನಾಮ ನಮ್ಮ ಪಾಪ ಎಲ್ಲ ಸುಟ್ಟು ಹಾಕತ್ತೆ. ಕೃಷ್ಣಾಮೃತ ಮಹಾರಣತ್ವನು ಎದ್ರಲ್ಲೂ ಇದು ಬರುತ್ತೆ. ಆಮ್, ಬಹಳ ಪ್ರಮುಖವಾದ ಚೋರ ಅಂತ ನಾರಾಯಣ ಪ್ರಮುಖವಾದ. ಯಾಕೆ ಅಂತಂದ್ರೆ ನಮ್ಮ ಪಾಪಗಳನ್ನೆಲ್ಲ ಚೋರಿ ಮಾಡ್ಕೊಂಡು ಹೋಗ್ಬಿಡ್ತಾನಂತ. ಇದೇ ಇದರಲ್ಲಿ ಮುಂದಿನ ಇದನ್ನು ಕನೆಕ್ಟ್ ಮಾಡ್ಕೋಬಹುದು ನಾವು. ನಮ್ಮ ಮನಸ್ಸಿನಲ್ಲಿ ಇರುವಂಥ ಯಾವುದೇ ನಾವು ಈ ಭಗವಂತನ ಸ್ಮರಣೆ ಮಾಡಿದ್ದಾಗ ನಮ್ಮ ಅಘವನ್ನು ಕದೀತಾನೆ, ನಮ್ಮ ಪಾಪಗಳನ್ನು ಕದೀತಾನೆ ಈ ನಾರಾಯಣ ಎಂಬುವಂಥ ಚೋರ ಅಂತ ಹೇಳಿ. ಸರಿ, ನಮಗೆ ಈ ಥರ ಏನೇನು ಬೇಕಾಗಿದೆ, ಏನೇನು ಬೇಕಾಗಿಲ್ಲ, ನಿಮ್ಮ ಹತ್ರ ಏನೂ ಇಲ್ಲ ಅಂದ್ರೆ ಮನಸ್ಸಿನಿಂದೇ ಚಿಂತನೆ ಮಾಡ್ರಿ ಎಂಬುದು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದು ಕಥೆ ಅದೇ, ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಈ ಕುಲಕೋಟಿಗಳು ಉದ್ಧಾರ ಆಗ್ತವೆ ಅಂತ ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ಹರಿನಾಮವು ನೆನೆದರೆ ಕುಲಕೋಟಿಗಳು ಉದ್ಧರಿಸುವವೋ. ಸುಲಭದ ಮುಕುತಿಗೆ ಸುಲಭವೆಂದೆನಿಸಿದ ಜಲರುಹನಾಭನ ನೆನೆ ಮನವೇ. ಕಲಿಯುಗದೊಳು ಹರಿನಾಮವು ನೆನೆದರೆ ಕುಲಕೋಟಿಗಳು ಧರಿಸುವವೋ. ಸ್ನಾನವನರಿಯೇನು ಮೌನವನರಿಯೇ ಧ್ಯಾನವಂದರಿಯೇನೆಂದೆನಬೇಡ. ಅಚ್ಯುತಾನಂತ ಗೋವಿಂದ ಮುಕುಂದನ ಭಕ್ತಿಯಿಂದಲೀ ನೆನೆ ಮನವೇ. ಯಾವಾಗೇ ನಮಗೆ ಭಯ ಆಗ್ಲಿ, ಒಂದು ಕಾರ್ಯ ಸಿದ್ಧಿ ಆಗ್ಬೇಕು, ಯಾವುದೇ ಆಗ್ಲಿ, ನರಸಿಂಹ ನರಹರಿ ಭಗವಂತ ಅಚ್ಯುತ ಅನಂತ ಗೋವಿಂದ ಇಂಥ ನಾಮಸ್ಮರಣೆಯಿಂದನೇ ನಮಗೆ ಪಾಪಗಳೆಲ್ಲ ಪರಿಹಾರ ಆಗಿ ನಮಗೆ ಇಷ್ಟಾರ್ಥವನ್ನು ಕೊಡುತ್ತೆ. ಇಷ್ಟಾರ್ಥ ಅಂದ್ರೂ ಏನು, ಪುರುಷಾರ್ಥವನ್ನು ಕೊಡುತ್ತೆ. ಪಾಮರರಿಗೆ ಪಂಡಿತರಂತ ಎನಿಸುವಂಥ ಇಂಥ ಪವರ್ಫುಲ್ ಆದ ಇದು ನಾರಾಯಣ ನಾಮ, ಭಗವಂತನ ನಾಮ ಅಂತ ಹೇಳ್ತಾರೆ. ಅದೇ ಥರ ನಾವು ಮನಸ್ಸಿನಲ್ಲಿ ನಾವು ನೆನೆದು ಕೊಟ್ರೆ ನಮಗೆ ಕೊಡುವಂಥ ಫಲ ಇದರಲ್ಲಿ ಹೇಳ್ತಾ ಇದ್ದಾರೆ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದ್ಯುನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು. ಸದ್ಗುಣವ ಕದ್ದವರ ಘವ ಕದಿವನು ಅನಘನೆಂದೆನಿಸಿ. ನಮಗೆ ಮನದೊಳಗೆ ಈ ಸುಂದರ ಪದಾರ್ಥ ನೆನೆಸ್ಕೊಂಡು ನಾವು ಭಗವಂತನಿಗೆ ಸಮರ್ಪಣೆ ಮಾಡಿದರೆ, ಪ್ರತಿಯೊಂದು ದಿನ ನಮ್ಮ ಹತ್ರ ಒಂದು ಇಷ್ಟೆಲ್ಲ ಪುಷ್ಪಗಳಿಂದ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. 14 ಥರದ ಪುಷ್ಪಗಳಿಂದ ಪೂಜೆ ಮಾಡಬೇಕು. ಆಮೇಲೆ ಎಷ್ಟೋ 64 ಭಕ್ಷ್ಯಗಳಿಂದ ನಾವು ನೈವೇದ್ಯ ಮಾಡಬೇಕು ಭಗವಂತನಿಗೆ. ಇದು ಯಾವುದು ಮಾಡ್ಲಿಕ್ಕೆ ನನಗೆ ಶಕ್ತಿನೇ ಇಲ್ಲಪ್ಪ, ಆಮೇಲೆ ನನಗೆ ಬೇಕಾಗಿರೋ ರಿಸೋರ್ಸಸ್ ನನಗೆ ಯಾವುದು ಇಲ್ಲ ಅಂತಂದ್ರೆ, ಮನಸ್ಸಿನಿಂದ ನೆನೆದು ಒಂದು ಸುಂದರ ಪದಾರ್ಥ,
ನಾನು ನಿನಗೆ ಇಷ್ಟು ತುಳಸಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಭಕ್ತ ಪ್ರಯಚ್ಛತಿ ತದಹಂ ಭಕ್ತ್ಯ ಉಪಹಿತ್ರಂ. ಇದು ಹೇಳ್ತಾರೆ ಅಂದ್ರೆ, ಈ ಒಂದು ನಾನು ಭಕ್ತಿಯಿಂದ ನೀರು ಕುಡಿಯೋವಾಗನು ನಾನು, ಅಪ್ಪ ಈ ನೀರು ನೀನ್ ಕೊಟ್ಟಿದ್ದು ನಿನಗೆ ಸಮರ್ಪಣೆ ಅಂತ ಹೇಳಿ ನಾನು ಆ ನೀರನ್ನ ಕುಡಿದ್ರೆ ಅದೇ ನನಗೊಂದು ಔಷಧ, ನನಗೂ ಔಷಧ ಆಗತ್ತೆ. ಆದ್ಮೇಲೆ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಕ್ಕೆ ಭಗವಂತ ಏನ್ ಕೊಡ್ತಾನೆ ಅಂತ ಅಂಬೋದಿಲ್ಲಿ ಹೇಳ್ತಾ ಇದ್ದಾರೆ. ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ. ಎಷ್ಟು ಫಲ ಕೊಡ್ತಾನೆ ಅಂದ್ರೆ, ಫಲ ಕೊಡಲ್ಲಂತ್ರ, ರಾಶಿಯ ಫಲ ಕೊಡ್ತಾನೆ. ನಾವು ಒಂದು ಹೆಜ್ಜೆ ಹಾಕಿದ್ರೆ ಭಗವಂತ 100 ಹೆಜ್ಜೆ ಹಾಕ್ತಾನಂತ ಮುಂದಕ್ಕೆ. ನಾವು ಒಂದು ಸತ್ಕಾರ್ಯ ನಾ ಇವತ್ತು ಮಾಡ್ತೀನಿ ಅಂತ ಹೇಳಿ ಈ ಭಾಗವತದಲ್ಲಿ ಈ ಕಥೆಗೆ ಬರುತ್ತ. ನಾವು ಸತ್ಸಂಕಲ್ಪವನ್ನು ಮಾಡಿದ್ದಾಗ ಭಗವಂತ ನಮಗೆ ಏನೋ ಒಂದು ಪಾಪದ್ದು ಒಂದು ಕರ್ಮ ಇವತ್ತು ಬರ್ಬೇಕಾಗಿತ್ತು ಅಂತಂದ್ರೆ ಅದು ಸ್ವಲ್ಪ ತಡ ಮಾಡ್ತಾನಂತೆ ದೇವರು ಕಾರುಣ್ಯದಿಂದ. ಓ, ಏನೋ ಸತ್ಸಂಕಲ್ಪ ಮಾಡ್ತಾ ಇದ್ದಾನೆ, ನಾನಿವತ್ತ ಹಾಡು ಹೇಳ್ತೀನಿ, ಆ ನಾನಿವತ್ತು ಈ ಶ್ಲೋಕವನ್ನ ಹೇಳ್ತೀನಿ, ಪ್ರತಿನಿತ್ಯ ಭಗವದ್ಗೀತಾ ಹೇಳಿ ಮಲ್ಕೋತೀನಿ, ಇಂಥ ಸತ್ಸಂಕಲ್ಪ ಮಾಡ್ತಾ ಇದ್ದಾನೆ, ಇನ್ನ ಅವಕಾಶ ಕೊಡೋಣ, ಒಳ್ಳೆ ಸುಜೀವ ಅಂತ ಭಗವಂತ ಅವಕಾಶ ಕೊಡ್ತಾನಂತೆ. ಹಂಗೆ ಈ ಒಂದ್ ಮನದೊಳಗೆ ಸುಂದರ ಪದಾರ್ಥ ನಾವು ನೆನೆದು ಕೊಟ್ರೆ ನಮಗೆ ಹೊಸದಾಗಿ ಎಂದೂ ನಾವು ನೋಡ್ಲಾರ್ದಂಗ ಬಲು ನೂತನ ಇರುವಂಥ ಒಂದು ಪದಾರ್ಥ ನಮಗ್ ಕೊಡ್ತಾರಂತೆ. ಆ ಒಂದೇ ಅಲ್ಲ, ರಾಶಿಯ ಫಲ ನಮಗ್ ಕೊಡ್ತಾ ಇದ್ದಾರೆ. ಸುಶೋಭಿತ ಸುಮಂಗಳಕರವಾದ ಗಂಧ ಉಳ್ಳ, ಆಮೇಲೆ ಸುರಸೋಪೇತ ಫಲರಾಶಿ. ಅದನ್ನು ಹ್ಯಾಕ್ ಕೊಡ್ತಾನೆ? ದ್ಯೂನದಿ ನಿವಹಗಳಂತೆ. ಯಾವ ಥರ ದ್ಯುನದಿ ಅಂತಂದ್ರೆ ಗಂಗಾ ನದಿ ಅಂತ ಹೇಳಿ, ದೇವಗಂಗಾ ದೇವನದಿ. ಯಾವ ಥರ ಅದು ಪ್ರವಾಹ ನಿಲ್ಲೋದೇ ಇಲ್ಲ, ಅದು ಯಾವಾಗ್ಲೂ ಪ್ರವಾಹ ಆಗ್ತಾನೆ. ಹಂಗ ಕಂಟಿನ್ಯೂಸ್ ಆದ ಫಲ, ಕಂಟಿನ್ಯೂಸ್ ಆಗಿ ಬಲು ಹೊಸವಾಗಿ ಇರುವಂಥದ್ದು, ನೂತನವಾಗಿರುವಂಥ ಪದಾರ್ಥ, ಮತ್ತೆ ಮಂಗಳಕರವಾದ್ದು, ಆಮೇಲೆ ಉತ್ತಮ ರಸ ಇಂದ ಕೂಡಿದ್ದು ಅಂಥೇಳಿ. ಸುರಸ ಉಪೇತ ಫಲರಾಶಿ, ಉತ್ತಮ ರಸದಿಂದ ಕೊಡುವಂಥ ಫಲರಾಶಿ ನಮಗೆ ಕೊಡ್ತಾನಂತ ದೇವರು. ಅದೇ ಹೇಳಿದಿಲ್ಲಿ ಇಷ್ಟಕ್ಕೆ ಮುಂಚೆ ಕೂಡ, ಅನಂತಾಸನವೇ ಮೊದಲಾದ ಆಲಯದೊಳಿಟ್ಟು ಅಣುಗನಂದದಲ್ಲಿ ಅವರವರ ವಶನಾಗುವ ಮಹಾಮಹಿಮ. ಸೊ ಭಗವಂತನ ಕಾರುಣ್ಯ ಏನಂತ ಹೇಳಬೇಕು ಅಂತ ಹೇಳಿ ಇದಕ್ಕೆ ಹೆಂಗೆ ನಾವು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನಾವು ಈಗ ಹೇಳ್ತಾರ ಒಂದೊಂದು ದಿನದ್ದು ಒಂದೊಂದು ಅಗಳು, ದಾನೆ ದಾನೆ ಪೆ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಅಂತ. ಒಂದೊಂದು ಅಗಳು ನಾವು ಗೋವಿಂದ ಗೋವಿಂದ ಕವಳೆ ಕವಳೆ ಗೋವಿಂದ ಅನ್ರಿ ಅಂತ ಇದಕ್ಕೆ ಹೇಳ್ತಾ ಇರೋದು. ನಾವು ಒಂದೊಂದು ದಳ ನಾವು ತಿಂತಾ ಇದ್ದೀವಿ ಅಂದ್ರೆ ಅದು ಒಂದೊಂದು ನಮಗೆ ಒಂದೊಂದು ಮಾಡಿರೋ ಪುಣ್ಯ ಅಂತದು. ನಾವು ಎಷ್ಟು ಪುಣ್ಯ ಮಾಡ್ತಾ ಇದ್ದೀವಿ ಅಷ್ಟು ನಮಗೆ ಅನ್ನ ಸಿಗ್ತಾ ಇದೆ. ಆ ದಿನ ಪುಣ್ಯ ಇಲ್ಲ ಅಂದ್ರೆ ನಮ್ಗೆ ಆ ದಿನ ಅನ್ನ ಸಿಗೋದಿಲ್ಲ. ಯಾಕೆ? ಇದು ಏನ್ ಪುಣ್ಯ ನಾವು ಮಾಡಿರೋದು? ಏನೋ ಒಂದು ದಿನ ಒಂದು ಸಣ್ಣ ಅನ್ನದಾನ ಮಾಡಿದ್ದಕ್ಕೆ ನಮಗೆ ಈ ಜೀವನ ಇಡೀ ಪೂರ್ತಿ ನಮಗೆ ಅನ್ನ ಕೊಡ್ತಾ ಇದ್ದಾರೆ ದೇವರು. ಈ ಎಷ್ಟೋ ಸಮಯದಲ್ಲಿ ನಮಗೆ ಒಂದು ಕಾಲ ಬಂದಿತ್ತು, ಅನ್ನನೇ ಸಿಗ್ಲಾರ್ದಂಗ ಇರುವಂತ ಒಂದು ಕಾಲ. ರೈಸ್ ಎಲ್ಲ ಮುಗಿದೋಗ್ಬಿಟ್ಟಿರೋದು. ಈ ಬೇರೆ ಬೇರೆ ರೈಸ್ಗಳೆಲ್ಲ ತಗೊಂಬಂದು ತಿಂತಾ ಇಲ್ಲ, ಲಾಂಗ್ ಗ್ರೇನ್ ರೈಸ್, ಆ ಗ್ರೇನ್ ರೈಸ್ ಅಂತ ಹೇಳಿ ಹೊಟ್ಟಿ ಎಲ್ಲ ಒಂಥರ ಕೆಟ್ಟೋಗ್ಬಿಟ್ಟಿರೋದು. ಸೊ ಆ ಅನ್ನ ಪ್ರಾಪ್ತಿಗಾಗಿನೂ ಒಂದು ಪುಣ್ಯ ಬೇಕು ಅಂತ ಹೇಳ್ತಾರೆ. ಈಗ ಬೇರೆ ಕಡೆ ನೀವು ನಮ್ಮ ನಮ್ಮ ಭಾರತೀಯರೇ ಬೇರೆ ದೇಶಕ್ಕೆ ಹೋಗಿದ್ದಾಗ ಬಹಳ ಜನದ ಕಥೆಗಳ ಕೇಳ್ತೀವಿ ನಾವು. ಅಲ್ಲಿ ಸರಿಯಾಗಿ ಅವರಿಗೆ ಅನ್ನ ಸಿಗೋದಿಲ್ಲ. ಆ ಬೇಕಾಗಿರುವಂಥ ಒಂದು ಅಲ್ಲಿ ಏನಿರುತ್ತೋ ಅದಕ್ಕೆ ಅಡಾಪ್ಟ್ ಮಾಡಿ ಅವರು ಅದನ್ನ ತಿನ್ಬೇಕಾಗತ್ತೆ. ಸೊ ಇದೆಲ್ಲ ಅಂದ್ರೆ ನಮ್ಗೆ ಏನ್ ಅರ್ಥ ಆಗತ್ತೆ ಅಂತಂದ್ರೆ, ಭಗವಂತ ಇಷ್ಟು ಕರುಣಾಳು, ನಮಗೊಂದು ಜಾಗದಲ್ಲಿಟ್ಟಾನ, ಅಲ್ಲಿ ಇದ್ದು ನಮಗ್ ಬೇಕಾಗಿರುವಂಥ ಆಹಾರ ಆ ಆ ಪಥ್ಯಗಳೆಲ್ಲ ಕೊಡ್ತಾ ಇದ್ದಾನ ಅಂತಂದ್ರೆ ಆ ಭಗವಂತನ ಕಾರುಣ್ಯ ಅಲ್ಲದೆ ಇನ್ನೇನು. ನಾವು ಮಾಡಿರುವಂತ ಒಂದು ಸಣ್ಣ ಕೆಲ್ಸಕ್ಕೆ ಭಗವಂತ ನಮಗ್ ಬೇಕಾಗಿರೋದು ಶುದ್ಧ ನೈವೇದ್ಯ ಮಾಡಿ ಬಿಸಿ ಬಿಸಿ ಅನ್ನ, ಅದಕ್ಕೆ ಬೇಕಾಗಿರೋಂಥ ತುಪ್ಪ, ಈ ಎಲ್ಲ ನಾವು ಕೊಟ್ಟಿರೋದು ಬರೇ ಒಂದ್ ದಿನ ಅನ್ನದಾನ ಆಗ್ಲಿ, ಭಗವಂತ ನಮಗ್ ಕೊಟ್ಟಿರೋದು 100 ವರ್ಷ ಜನ್ಮ ಬರುವಂಥ ಒಂದು ಅನ್ನ ನಮಗ್ ತಿನ್ಲಿಕ್ಕೆ ಕೊಡ್ತಾ ಇದ್ದಾನೆ. ಅದನ್ನು ಒಂದು ಹೊಸ ಹೊಸವಾಗಿ ನಮಗ್ ಪ್ರತಿದಿನ ರುಚಿ ಆಗೋಂಗ. ನಮಗ್ ಒಂದೇ ಸರಿ ತಿಂದ್ರೆ ನಂಗೆ ಇವತ್ತಿದು ಬೋರ್ ಆಗ್ಯದ ಅಂತ ಅನ್ಸುತ್ತೆ. ಆದ್ರೆ ಬೋರ್ ಇರ್ಲಾರ್ದಂಗ ನಾವು ಪ್ರತಿನಿತ್ಯ ತಿನ್ನೋದು ಮಾತ್ರ ನಾವು ಬಿಡೋದಿಲ್ಲ. ಅದು ಹೆಂಗೆ ಪಾಸಿಬಲ್ ಅಂದ್ರೆ, ಭಗವಂತ ಆ ಅನ್ನದಲ್ಲಿ, ಅನ್ನ ಕೊಡೋನಲ್ಲಿ ಮತ್ತೆ ಅನ್ನ ತಿನ್ನೋರಲ್ಲಿ ಭಗವಂತ ಇದ್ದು ಆ ಪ್ರೀತಿಯನ್ನ ಕೊಡ್ತಾ ಇದ್ದಾನೆ. ಆ ಪದಾರ್ಥದ ಒಂದು ರಸ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ.
ಪ್ರವಿವಿಕ್ತ ರಸ ಅಂತ ಹೇಳ್ತಾರೆ. ಆಮೇಲೆ ತನ್ನದೇ ಆದ ಸ್ವಾಖ್ಯ ರಸ ಅದನ್ನ ಸ್ವೀಕಾರ ಮಾಡ್ತಾನೆ. ಅದೇ ಥರ ಭಗವಂತನೇ ನಮಗೆ ಅನ್ನ ದಾನ ಮಾಡಿಸೋಂಥ ಬುದ್ಧಿ ಕೊಡಬೇಕು. ಆ ಅನ್ನವನ್ನ ಕೊಡಬೇಕು, ಅದನ್ನ ನಮಗೆ ತಿನ್ನಿಸ್ಬೇಕು, ತಿಂದಿದ್ದು ಜೀರ್ಣ ಮಾಡಿಸ್ಬೇಕು. ಎಲ್ಲದರಲ್ಲಿನೂ ಆ ಭಗವಂತನ ಒಂದು ಕೈವಾಡ ನಾವು ನೋಡ್ಬೇಕು ಅಂತ ಹೇಳಿ. ಅದು ದ್ಯುನದಿ ನಿವಹಗಳಂತೆ ಕೊಟ್ಟು ಅವರನ್ನು ಸದಾ ಸಂತೈಸುವನು. ಸೊ ಒಂದು ಅನ್ನ, ಅದನ್ನ ನಾವು ಆ ಪದಾರ್ಥವನ್ನು ಸುಂದರ ನೆನೆದು, ಅಪ್ಪ ನಾನು ಬಂಗಾರದ ಒಂದು ಆ ಬಾಳೆ ಎಲೆಯಲ್ಲಿ ಈ ಎಲ್ಲ ಊಟ ಬಡಿಸಿಕೊಳ್ಳಿ. ನಾವು ಈ ಶ್ರಾವಣ ಶನಿವಾರ ಶುಕ್ರವಾರ ಹಾಡುಗಳಲ್ಲಿ ಹಾಡುವಾಗ ಅದರಿಂದೇ ಒಂದು ಆ ಫೆಸ್ಟಿವಲ್ದು ಒಂದು ಎಷ್ಟು ಕಳ ಬರ್ತದ ಅಂತಂದ್ರೆ, ಆಕಿ ಹೆಂಗೆ ಆ ಲಕ್ಷ್ಮೀದೇವಿ ಹೇಳ್ತಾಳೆ, ನನಗೆ ನೀನು ಬಂಗಾರದ್ದು ಒಂದು ಎಲಿನಲ್ಲಿ, ಬಂಗಾರದ ಬಟ್ಲಿನಲ್ಲಿ, ನವ ನವರತ್ನದ ಒಂದು ಮಣಿಯಲ್ಲಿ ಕೂಡಿಸು, ನನಗೆ ಬಂದಿರುವಾಗ ಪೀತಾಂಬರವನ್ನು ಕೊಡು, ಆಮೇಲೆ ನನಗೆಲ್ಲ ಬಡಿಸು, ನಿಂಗೆ ಸಾವಕಾಶ ಅಡಿಗೆ ಮಾಡು ಅಂತ ಹೇಳ್ತಾಳೆ. ಸಾವಕಾಶ ಅಡಿಗೆ ಮಾಡು, ಬೆಳಿಗ್ಗಿಂದ ನಾನು 4 ತನ ಗೋಧೂಳಿ ಸಮಯದಲ್ಲಿ ನಾನು ಬರ್ತೀನಿ ನಿಮ್ಮ ಮನೆಗೆ, ಸಾವಕಾಶ ಅಡಿಗೆ ಮಾಡು, ಎಲ್ಲ ಅಡಿಗೆ ಮಾಡುವ, ಏನೇನು ಅಡಿಗೆ ಮಾಡಬೇಕು ಅದನ್ನು ಎಲ್ಲ ವಿವರಣೆ ಮಾಡ್ಯಾರ. ಸೊ ಈ ಒಂದು ಆ ಹಬ್ಬ ಮಾಡ್ಲಿಲ್ಲ ಅಂದ್ರೂ ಆ ಒಂದು ಕತಿ ಹೇಳ್ಬೇಕು ಅಂತಾರ. ಯಾಕೆ ಅಂತಂದ್ರೆ, ಆ ಕತಿ ಹೇಳೋದ್ರಲಿಂದ ನಾ ಇವೆಲ್ಲ ಮಾಡಿ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಮ್ಮ ತಾಯಿ ಲಕ್ಷ್ಮೀದೇವಿ, ಅಂತರ್ಗತ ನಾರಾಯಣ ಅಂತ ನಾವು ಸ್ಮರಣೆ ಮಾಡಿದ್ರೆ ಅದನ್ನ ನಮಗೆ ಉಣ್ಲಿಕ್ಕೆ ಕೊಡ್ತಾಳಂತ. ಆ ಕಥೆಯಲ್ಲಿ ಬರ್ತದ, ಆ ಮುತ್ತೈದಿ ಪುಣ್ಯದಿಂದ ಈ ಊಟ ದೊರಕಿತು ಅಂತ ಹೇಳಿ. ಆ ಮುತ್ತೈದಿ ಬರ್ಲಿಲ್ಲ ಆ ದಿನ, ಮೂರು ವಾರ 4 ವಾರ ಬರಂಗಿಲ್ಲ ಲಕ್ಷ್ಮೀದೇವಿ, ಆದ್ರೆ ಕೊನೆ ವಾರ ಲಕ್ಷ್ಮೀದೇವಿ ಬರ್ತಾಳ ಅವ್ರ ಮನೆಗೆ ಬಂದು ಮುತ್ತೈದಿ ರೂಪದಲ್ಲಿ ಆ ಬಡವರಿಗೆ ಅನುಗ್ರಹ ಮಾಡಿರೋಂಥ ಒಂದು ಕಥೆ. ಆ ಇದ್ರಲ್ಲಿ ಅವ್ರಿಗೆ ಆ ಪುಣ್ಯ ದೊರಕ್ತದಂತ. ಎಷ್ಟು ಹಬ್ಬ ಎಂದೂ ನಾವು ತಿಂದಿಲ್ಲ, ಅಷ್ಟು ಬಡವರು ಅವ್ರ ಪಾಪ, ಮುತ್ತೈದಿ ಕರೆದಿದ್ದಕ್ಕೆ ಇವ್ರಿಗೆ ಆ ಪುಣ್ಯ ಕೊಡ್ತಾಳೆ. ಹಂಗೆ ಭಗವಂತ ನಾವು ಅರ್ಪಣೆ ಮಾಡೋದ್ರಲಿಂದ ಅಷ್ಟು ಆನಂದ ಪಟ್ಟು ನಮಗೆ ಆ ಫಲ ರಾಶಿಯನ್ನು ಕೊಡ್ತಾನೆ. ಆಮೇಲೆ ಸದ್ಗುಣವ ಕದ್ದವ ರಘವ ಕದಿವನು ಅನಘನೆಂದೆನಿಸಿ. ನಮ್ಮ ಗುಣಗಳ ಯಾವಾಗಾದ್ರೆ ಭಗವಂತನ ಒಂದು ಗುಣಚಿಂತನೆ ನಾವು ಮಾಡ್ತೀವಿ, ಆ ಗುಣಗಳು ನಾವು ಅಳವಡಿಸಕ್ಕೆ ನಾವು ನೋಡ್ತೀವಿ. ಆ ತಿತಿಕ್ಷ, ಆಮೇಲೆ ಆನಂದ, ನಾವು ಸದಾ ಆನಂದವಾಗಿ ಇರಬೇಕು, ಅಂಥ ಗುಣಗಳು ನಾವು ಕದ್ರೆ ನಮ್ಮ ಪಾಪವನ್ನು ಕದೀತಾನ. ಅನಘನೆಂದೆನಿಸಿ, ಅಘ ಅಂದ್ರೆ ಪಾಪಗಳು, ಅನಘ ಭಗವಂತ ಅನಘ ಅಂಬುವಂತ ಹೆಸರುಳ್ಳ. ಸೊ ನಮ್ಮ ಪಾಪಗಳನ್ನೆಲ್ಲ ಕದೀತಾನೆ. ನಾವು ಇದನ್ನ ನೋಡಿವಿ. ಜಸ್ಟ್ 2 ಮಿನಿಟ್ಸ್ ಉಳಿದಿದೆ, ಲೆಸ್ ದನ್ 2 ಮಿನಿಟ್ಸ್. ಓಕೆ, ಆಯ್ತ್ರಿ. ತುಳಸಿ ಕೊಟ್ಟಿರೋ ಈ ಪತ್ರಂ ಪುಷ್ಪಂ ಫಲಂ ತೋಯಂ, ಇದನ್ನು ಒಂದು ಅರ್ಥದಲ್ಲಿ ಪತ್ರವನ್ನು ದ್ರೌಪದಿ ದೇವಿ ಕೊಡ್ತಾಳೆ, ಅದು ನಾವು ನೋಡ್ತೀವಿ. ಹೂವ ಮತ್ತೆ ಗಜೇಂದ್ರ ಮೋಕ್ಷದಲ್ಲಿ ಭಗವಂತನಿಗೆ ಹೂವ ಸಮರ್ಪಣೆ ಮಾಡ್ತಾರೆ. ಆದ್ಮೇಲೆ ಫಲ, ನೀರು, ಇದೇ ತರ ಭಕ್ತರೆಲ್ಲರೂ ಅವ್ರಿಗೆ ಕೊಟ್ಟಿರೋ ಅಂತ ಒಂದು ನಾವು ಕತೆ ಕೇಳ್ತೀವಿ. ಅದಕ್ಕೆ ನಾವು ಮನದೊಳಗೆ ಸುಂದರ ಪದಾರ್ಥವನ್ನೆನೆದು ಕೊಡೆ ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದ್ಯುನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು ಸದ್ಗುಣವ ಕದ್ದವ ರಘವ ಕದಿವನು ಅನಘನೆಂದೆನಿಸಿ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷೇಮ್ಯ ಅಂತ್ಯ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ಅನೇನ ಭಾವ್ಯೇತ್ ಪುಣ್ಯಂ ತದಾಪ್ನೋತು ಗುರುನ್ ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. ರಾಮಾಮೃತದಾಸರು. ಹರೇ ಶ್ರೀನಿವಾಸ. ಜನಕೇಶನ್ ದರ್ಶನಕ್ಕೆ ದರ್ಶನ ನಡೀತಾ ಇತ್ತು, ಅಭಿಷೇಕ ನಡೀತಾ ಇತ್ತು. ಆ ಹೊತ್ತಿಗೆ ಅವನೇ ಬರ್ಸಿದ್ದು, ಇದು ಸಮರ್ಪಣೆ ಮಾಡ್ತಾ ಇದ್ದೀನಿ. ಚಿನ್ನದಕ್ಕಿಂತ ಚಂದ ನಮ್ಮ ಚನ್ನ ಕೇಶವ, ಚಿನ್ನದಕ್ಕಿಂತ ಚಂದ ನಮ್ಮ ಚನ್ನ ಕೇಶವ, ಮಣ್ಣೂರಿನಲ್ಲಿ ನಿಂತ ನಮ್ಮ ಮುದ್ದು ಮಾಧವ, ಮಣ್ಣೂರಿನಲ್ಲಿ ನಿಂತ ನಮ್ಮ ಮುದ್ದು ಮಾಧವ, ಭೀಮರತಿ ತೀರದಲ್ಲಿ ಬನ್ನಿ ನೋಡೋಣ, ಭೀಮರತಿ ತೀರದಲ್ಲಿ ಬನ್ನಿ ನೋಡೋಣ, ಸುಂದರ ಮೂರ್ತಿ ಧ್ರುವಕರಾರ್ಚಿತ ಮನ ಮೋಹನ, ಸುಂದರ ಮೂರ್ತಿ ಧ್ರುವಕರಾರ್ಚಿತ ಮನ ಮೋಹನ, ಚಿನ್ನದಕ್ಕಿಂತ ಆಹಾ
ಆಹಾ ಚಿನ್ನದಕ್ಕಿಂತ ಚಂದ ನಮ್ಮ ಚನ್ನ ಕೇಶವ, ಮಣ್ಣೂರಿನಲ್ಲಿ ನಿಂತ ನಮ್ಮ ಮುದ್ದು ಮಾಧವ, ಶಂಖ ಚಕ್ರ ಗದಾ ಪದ್ಮ ಧರಿಸಿದ ದೇವ, ಶಂಖ ಚಕ್ರ ಗದಾ ಪದ್ಮ ಧರಿಸಿದ ದೇವ, ರಮಾದಿಗಳಿಂದ ಪೂಜಿತ ವಾಸುದೇವ.